ಅವನಿಗೆ ಜವಾಬ್ದಾರಿ ಕೊಟ್ಟಿರೋದು. ಅಲ್ಲ ಸರ್, ಈಗ ಬೆಳಗ್ಲಿಲ್ಲಾಯ್ತು, ಅದನ್ನ ಮುಚ್ಚೆ ಹಾಕ್ಬಿಟ್ರು, ಮತ್ತೆ ಈ ತರ ಇದಾಯ್ತು. ಅದೇ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ಎರಡನೇ ಸರಿ ಅರೆಸ್ಟ್ ಮಾಡಿರೋದು ಅಷ್ಟಕ್ಕೆ ಮುಗಿಯಲ್ಲ, ಅವನ ಆಸ್ತಿನೆಲ್ಲ ಮುಟ್ಗೋಲ್ ಹಾಕ್ಬೇಕು. ಯಾಕಂದ್ರೆ ಅವನು ಆ ಕುಟುಂಬದವ್ರಿಗೆ ಒಂದು ಮನೆ ಕಟ್ಟಕ್ಕೆ ತುಂಬಾ ತೊಂದರೆ ಕೊಟ್ಟನೆ, ಆ ಗೃಹ ಪ್ರವೇಶ ಮಾಡಕ್ ಬಿಟ್ಟಿಲ್ಲ, ಇಷ್ಟೆಲ್ಲ ತೊಂದರೆ ಕೊಟ್ಟಾಗ ಈಗ ಯಾರು ಅವನ್ನ ಅರೆಸ್ಟ್ ಮಾಡ್ರೆ ಅವನು ಕಿರುಕುಳ ಕೊಟ್ರೆ ಅಂತ ಪೊಲೀಸ್ಗೂ ಗೊತ್ತಾಗದಲ್ವಾ? ಅವನ್ನ ಗಡಿಪಾರು ಮಾಡಿಸಿ ಅವನ ಆಸ್ತಿ ಮುಟ್ಗೋಲ್ ಹಾಕ್ಸಿ, ಮತ್ತೆ ಸರ್ಕಾರದಿಂದ ಆ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿಸಿ. ದಯಮಾಡಿ ಮಹೇಶ್ ಅಣ್ಣವ್ರವ್ರ ನೀವಿದ್ರೆ ಮಾತಾಡಿ ಸರ್ಕಾರದ ಜೊತೆಲಿ ನಮಗೆ ನ್ಯಾಯ ಕೊಡಿಸಿ. ಈ ಥರ ಸರ್ಕಾರದ ಪರಿಹಾರ ಇಲ್ಲ ಕೇಳ್ಕೊಂಡು ಮಟ್ಟಿಗೆ ನನಗೇನು ಗೊತ್ತಿಲ್ಲ. ಬಟ್ ಈ ಆಸ್ತಿ ಬಗ್ಗೆ ಚರ್ಚೆ ನಡೀತದೆ, ಹೇಳಿದ್ದೀವಿ ನಾವಲ್ಲಿ. ಅಲ್ಲಿ ನಮ್ಮ ಗೌಡ ಮಾದೇವಣ್ಣ ಅಂತ ಹೇಳಿದ್ದೀನಿ, ಆ ಆಸ್ತಿನ ಅವ್ನಿಗೆ ಕೊಡಿಸ್ಬೇಕು. ಯಾಕಂದ್ರೆ ಅದು ಅವನದೇ. ಈಗ ಮನೆ ಕಟ್ಕೊಂಡಾನೆ, ಅದನ್ನು ಮಾತಾಡಿ ಮಾಮೂಲಿ ಅವ್ನಿಗೆ ಜೈಲು ಆಗಿದೆ. ಜೈಲು ಇನ್ನು ಅದು ಜೈಲು ಬಿಟ್ಟ ವಿಷಯ. ಅಲ್ಲ ಮಾಡೋದು ಕೇಳಿ ಈಗ ನಿನ್ನೆ ಹೆಂಡವ್ರಲ್ಲಿ ನನ್ನ ಹೆಂಡವ್ರಲ್ಲಿ ಅವ್ರು ಇನ್ನಿಲ್ಲ, ಕೊಟ್ಟಾಗೋಯ್ತು. ಕೊಟ್ಟು ನ್ಯಾಯ ಏನಾಗ್ತಟ್ರೆ ಅಲ್ಲಿ ತೀರ್ಮಾನಗಳಿದ್ದಾವೆ. ಬಟ್ ಈಗ ನಾವು ಮುಖ್ಯವಾಗಿ ಅವ್ನು ನ್ಯಾಯ ಸಿಕ್ಬೇಕು ಅವ್ರ ಕುಟುಂಬಕ್ಕೆ. ಇನ್ನೇನು ಅವರಂತೂ ಹೊಂಟೋಗಿದ್ದಾರೆ. ಏನೋ ಮನೆ ಕಟ್ಟದ ಆ ಮನೆ ಮತ್ತೆ ಅದೇ ಜಾಗದಲ್ಲಿ ಅವ್ನಿಗೆ ಅವ್ರಿಗೆ ಆ ಕುಟುಂಬ ಕೊಡೋ ಅಂಥ ರೀತಿ ಮಾಡಬೇಕು ಅಂತ ಅವ್ರ ನಾಯಿಗೆ ನಮ್ಮ ಮಹೇಶ್ ಅವರು ಮಾಜಿ ಸಚಿವರು ಅವ್ರಿಗೂ ಹೇಳಿರ್ತೀವಿ. ಅವರೆಲ್ಲ ಕೂತ್ಕೊಂಡು ಅವ್ರ ಸಮಾಜದಲ್ಲಿ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ. ಅದಾಗ್ತದೆ. ಬರ್ತಾರೆ 4 ಗಂಟೆ ಬರ್ತೀವಿ.
ಅವ್ರಿಗೆ